ಕಲಿಯೋದಕ್ಕೆ ಕೊನೆಯವರೆಗೂ ನಾವಿರೋವರೆಗೂ ಕಲಿಕೆ ಅನ್ನೋದು ಇದ್ದೇ ಇರುತ್ತೆ. ನಾವು ಕಲಿತಾ ಹೋಗ್ತೀವಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹತ್ರ ಕನ್ನಡ ಬುಕ್ಸು ಯಾವ್ದು ಇದೆ ಅನ್ನೋದಕ್ಕೆ, ಅಂದರೆ ತುಂಬ ಚೆನ್ನಾಗಿರೋ ಬುಕ್ಸು, ಓದಲೇಬೇಕಾಗಿರೋ ಅಂಥ ಬುಕ್ಸು ಯಾವ್ದಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ಕೆಲವೊಂದು ಬುಕ್ಸ್ದು ನಾನು ವಿಡಿಯೋ ಮಾಡಿದ್ದೆ, ಬಟ್ ಕನ್ನಡದಲ್ಲಿ ತುಂಬ ಇಷ್ಟವಾದಂಥ, ತುಂಬ ತಿಳ್ಕೊಬೇಕಾಗಿರೋ ಅಂಥ, ಎಲ್ಲರೂ ಓದಲೇಬೇಕಾಗಿರೋ ಅಂಥ ಬುಕ್ಸ್ನ ನಾನು ಇವತ್ತು ನಿಮಗೆ, ಎಲ್ಲ ಬುಕ್ಸು ನಾನು ತೋರ್ಸೋಕ್ಕಾಗಲ್ಲ, ನನ್ನ ಹತ್ರ ಸುಮಾರು ಬುಕ್ಸ್ ಇದೆ, ಬಟ್ ಕೆಲವೊಂದು ಸೆಲೆಕ್ಟಿವ್ ಆ ಥರದ್ದೊಂದನ್ನು ನಾನು ನಿಮಗೆ ಹೇಳ್ತೀನಿ ಆ ಬುಕ್ ಬಗ್ಗೆ. ಆಮೇಲೆ ಯಾವ್ಯಾವ ಬುಕ್ಸು ಅಂತಲೂ ನಾನು ನಿಮಗೆ ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಿದ್ದೆ, ಹಾಗಾಗಿ ಅಲ್ಲೂ ಕೆಲವೊಂದು ಬುಕ್ಸ್ ತೊಗೊಂಡು ಬಂದಿದ್ದೀನಿ, ಒಂದು 3 ತೊಗೊಂಡು ಬಂದಿದ್ದೀನಿ. ಅದ್ರದ್ದು ಒಂದು ವಿಡಿಯೋ ಮಾಡ್ದಂಗೆ ಆಗುತ್ತೆ ಅಂತ ಅನ್ನಿಸ್ತು. ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋ ಮಾಡಿಬಿಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒನ್ ಆಫ್ ಮೈ ಫೇವ್ರೆಟ್ ಬುಕ್ ಅಂತಲೇ ಹೇಳ್ಬೋದು. ಮಹಾತ್ರಯರ ಅವ್ರದ್ದು ಅಂಚೆಗೆ ಹೋಗದ ಪತ್ರ ತುಂಬ ಚೆನ್ನಾಗಿದೆ. ಅಂದರೆ ಕುಟುಂಬದ ಬಗ್ಗೆ ಇರ್ಬೋದು, ಅಂದರೆ ಮನೆಯಲ್ಲಿರೋ ಪ್ರತಿಯೊಬ್ಬ ಸದಸ್ಯರು ಓದಬೇಕಾದಂಥ ಬುಕ್ಕು ಇದು. ತುಂಬ ವಿಷಯಗಳನ್ನ ನಾವು ತಿಳ್ಕೊಬೇಕಾಗಿರೋ ವಿಷಯ ಇದಿದೆ. ಅಂಚೆಗೆ ಹೋಗದ ಪತ್ರ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡಲ್ಲ, ನೀವು ಬೈ ಮಾಡಿ ಓದಿ. ಇದ್ರ ಪ್ರೈಸ್ ಬಂದು 250 ರುಪೀಸ್ ಅಷ್ಟೇ. ತೊಗೊಂಡು ಓದಿ ಅಂತ ನಾನು ಹೇಳ್ತೀನಿ. ಅಂದರೆ ಓದಲೇಬೇಕು, ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಇದು ಓದಿ ಅಂತಲೇ ತುಂಬ ಚೆನ್ನಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಾದಂಬರಿ ಇದು. ಅವಧೇಶ್ವರಿ ಅಂತ, ಶಂಕರ್ ಮೊಕಾಶಿ ಪುಣೇಕರ್ ಅವ್ರದ್ದು ಅವಧೇಶ್ವರಿ ತುಂಬ ಚೆನ್ನಾಗಿದೆ. ಇದು ಬಂದು 200 ರುಪೀಸ್ದು. ಸ್ಟಾರ್ಟಿಂಗು ನೀವು ಏನು ಓದ್ತೀರಾ ಉಸಿರಿಟ್ಕೊಂಡು, ಉಸಿರು ಬಿಡೋವರೆಗೂ ಅದೇ ಒಂದು ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ. ಎಲ್ಲೂ ಬೋರ್ ಆಗಲ್ಲ. ತಿಳ್ಕೊಬೇಕಾಗಿರೋ ಅಂಥ ವಿಷಯಗಳು ಸುಮಾರಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು, ವಿಡಿಯೋ ಲೆಂತ್ ಆಗುತ್ತೆ. ಸೊ ಹಾಗಾಗಿ ನಾನು ಬುಕ್ ಬಗ್ಗೆ ಹೇಳ್ತೀನಿ, ಓದಿ. ಯಾಕೆಂದರೆ ಒಬ್ಬೊಬ್ಬರು ತಿಳ್ಕೊಳ್ಳೋ ರೀತಿ ನಾವು ಒಂದು ಬುಕ್ಸ್ ಓದಿದ್ವಿ ಅಂದರೆ ಇದರಲ್ಲಿ ಎಲ್ಲದೂ ತಿಳ್ಕೊಬೇಕಂತ ಇಲ್ಲ. ಈ ಬುಕ್ಕಲ್ಲಿರೋ ಅಂಥ 1 ಅಥವಾ 2 ಅಂಶನ ನಾವು ತಿಳ್ಕೊಂಡ್ರೆ ಸಾಕಂತ ಹೇಳ್ತೀನಿ. ಅವಧೇಶ್ವರಿ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಸಮೀರಾ ಅವರಪ್ಪ ಅವರು ನನಗೆ ಇದು ಸಜೆಸ್ಟ್ ಮಾಡಿದ್ದು, ಅವಧೇಶ್ವರಿ ಓದು ಅಂತ. ಸೊ ಹಾಗಾಗಿ ಇದು ಅವ್ರು ಸಜೆಸ್ಟ್ ಮಾಡಿದ್ರು ಅಂತ ಓದಿದೆ. ತುಂಬಾ ಒಳ್ಳೆ ಬುಕ್ಕು. ಥ್ಯಾಂಕ್ಸ್ ಅಂಕಲ್ ಅಂತಲೇ ಹೇಳ್ತೀನಿ, ಒಂದು ಒಳ್ಳೆ ಬುಕ್ನ ನನಗೆ ರೆಫರ್ ಮಾಡಿದ್ದಕ್ಕೆ. ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಹೇಳಂಗೆ ಇಲ್ಲ. ಅದರಲ್ಲಿ ನಾನು ಇವಾಗ ಎತ್ಕೊಂಡಿರೋದು ಒಂದೇ ಅಣ್ಣನ ನೆನಪು. ಇದು ತುಂಬ ಚೆನ್ನಾಗಿದೆ. ಅಂದರೆ ಕುವೆಂಪು ಅವ್ರ ಜೊತೆ ಅವ್ರು ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲೇ ಇದೆ. ಮಂತ್ರಮಾಂಗಲ್ಯ ಅದ್ರ ಬಗ್ಗೆನೂ ಡೀಟೇಲಾಗಿ ಇದರಲ್ಲಿ ಇದೆ, ನೀವು ಓದಿ ತಿಳ್ಕೊಬೋದು. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಸುಮಾರು, ಅಬಚೂರಿನ ಪೋಸ್ಟ್ ಆಫೀಸ್ ಇರ್ಬೋದು, ಸುಮಾರು ಬುಕ್ಕು ನನ್ನ ಹತ್ರ ಇದೆ. ಮಾಯಾಲೋಕ ಇರ್ಬೋದು, ಪರಿಸರದ ಬಗ್ಗೆ ಕೆಲವೊಂದಷ್ಟೇ ನನಗೆ ನಾನು ಅವ್ರ ಬುಕ್ ಓದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅವ್ರದ್ದು, ನೀವು ಓದಿ ಅಂತ ಹೇಳ್ತೀನಿ. ನೆಕ್ಸ್ಟು ಶಿವರಾಮ್ ಕಾರಂತ್ರದ್ದು. ನಾನು ಫಸ್ಟು ಓದಂಥ ಬುಕ್ಕು ಶಿವರಾಮ್ ಕಾರಂತ್ರದ್ದು ಮೂಕಜ್ಜಿಯ ಕನಸು. ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಸ್ಟಾರ್ಟಿಂಗು ನಾನು ಒಂದ್ಸಲ ಓದಿದಾಗ ಅದು ನನಗೆ ಏನೂ ಅರ್ಥ ಆಗಲಿಲ್ಲ, ಬಟ್ ಸೆಕೆಂಡ್ ಟೈಮ್ ಓದಿದಾಗ ತುಂಬಾ ಚೆನ್ನಾಗಿ, ಅದು ನನ್ನ ಹತ್ರ ಇದೆ. ಅದ್ರ ಜೊತೆಗೆ ಅಳಿದುಳಿದ ನೆನಪುಗಳೊಂದಿಗೆ ಹುಚ್ಚು ಮನಸ್ಸಿನ 10 ಮುಖಗಳು. ನಮ್ಮ ಮನಸ್ಸಿನ ಸ್ಥಿಮಿತ ಹೇಗೆ ಅನ್ನೋದ್ರ ಬಗ್ಗೆ, ಯಾವ್ಯಾವ ಥರ ನಾವು ಯೋಚನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇದರಲ್ಲಿ ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ. ನೀವು ಓದಿ ಅಂತ ಹೇಳ್ತೀನಿ. ನಂದು ಬುಕ್ಕೆಲ್ಲ ಸ್ವಲ್ಪ ಗಲೀಜ್ ಆ ಥರದ್ದೆಲ್ಲ ಆಗೈತೆ. ಸುಮಾರು ವರ್ಷದಿಂದನೇ ನಾನು ತೊಗೊಂಡಿದ್ದು. ಸೊ ಹಾಗಾಗಿ ನೀವು ಓದಿ. ಎಲ್ಲ ಗಲೀಜಾಗಿದ್ದಾವೆ.
ಪುರುಷೋತ್ತಮ ಯಶವಂತ್ ಚಿತ್ತಾಲ ಅವ್ರದ್ದು ತುಂಬ ಚೆನ್ನಾಗಿದೆ, ಓದಿ. ಇದು ಬಂದು 345 ಬುಕ್ಕು. ಸೊ ತೊಗೊಂಡು ಓದಿ. ನೀವು ಬೇರೆ ಶಾಪಿಂಗು ಆ ಥರದ್ದೆಲ್ಲ ಮಾಡಿ ಖರ್ಚು ಮಾಡೋದಕ್ಕಿಂತ ನೀವು ಒಂದು ಬುಕ್ಸ್ನ ಬೈ ಮಾಡಿ ಓದಿದರೆ ನೀವು ಎಷ್ಟೊಂದು ವಿಷಯಗಳನ್ನ ತಿಳ್ಕೊಬೋದು. ಹಾಗಾಗಿ ನೀವು ಶಾಪಿಂಗ್ ಮಾಡೋದಕ್ಕಿಂತನೂ ಒಂದು ಬುಕ್ನ ಬೈ ಮಾಡಿದ್ರೆ ನೀವು ಆ ಬುಕ್ಕಲ್ಲಿರೋ ಎಲ್ಲ ಅಂಶನೂ ನಿಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು ಅನ್ನೋದಿಲ್ಲ. ನಿಮಗೆ ಆದಷ್ಟು ಎಷ್ಟಾಗುತ್ತೆ ಅಷ್ಟನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಚೆನ್ನಾಗಿರುತ್ತೆ ಅಂತಲೇ ಇರ್ಬೋದು. ನಾನು ಬುಕ್ಸ ಯಾಕೆ ಓದಬೇಕು ಅಂತ ಹೇಳ್ತೀನಿ ಅಂದರೆ, ನನಗೂ ಕೆಲವೊಂದು ಸತಿ ಡಿಪ್ರೆಷನ್ನು, ಕೆಲವೊಂದು ಸಲ ನನ್ನ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಎಲ್ಲರ ಲೈಫಲ್ಲೂ. ಆ ಥರ ಆದಾಗ ನಮ್ಮ ಜೊತೆಯಾಗಿ ನಿಲ್ಲೋದು, ನಮಗೆ ಸ್ಫೂರ್ತಿಯಾಗಿ ನಿಲ್ಲೋದು ನಮ್ಮ ಬುಕ್ಸು. ನಾವು ಏನು ಓದಿರ್ತೀವಿ ಅನ್ನೋದು. ಅದ್ರ ಬಗ್ಗೆನೇ ನಾನು ಇನ್ನೊಂದು ದಿನ ನಾನು ವಿಡಿಯೋ ಮಾಡ್ತೀನಿ. ಬಟ್ ಇದ್ರ ಬಗ್ಗೆ ಹೇಳಲೇಬೇಕು. ನನ್ನ ಬುಕ್ಸು, ನಾನು ಓದೋ ಬುಕ್ಸ್ಗಳಿಂದ ನಾನು ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀನಿ ಅಂತಲೇ ಇರ್ಬೋದು. ಮೆಂಟಲಿ ನಾನು ತುಂಬ ಸ್ಟ್ರಾಂಗ್ ಆಗೋಕ್ಕೆ ಬುಕ್ಸ್ಗಳೇ ಕಾರಣ ಅಂತಲೇ ಹೇಳ್ಬೋದು. ಯಾಕೆಂದರೆ ನನ್ನ ಆರೋಗ್ಯದ ವಿಷಯದಲ್ಲೇ ಇರ್ಬೋದು ಅಥವಾ ನನ್ನ ಪರ್ಸ್ನಲ್ ವಿಷಯದಲ್ಲೇ ಇರ್ಬೋದು, ಎಲ್ಲದರಲ್ಲೂ ನಾನು ಬ್ಯಾಲೆನ್ಸ್ ಮಾಡಿರೋದೇ ನನ್ನ ಬುಕ್ಸಿಂದ. ನಾನು ಏನು ಓದಿದ್ದೆ, ನಾನು ಏನು ಕಲ್ತಿದ್ದೆ ಅದರಿಂದನೇ. ನನ್ನ ಫೇಲ್ಯೂರ್ಸ್ ಇರ್ಬೋದು ಅಥವಾ ನನ್ನ ಸಕ್ಸಸ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಅದರಿಂದ ನಾನೆಲ್ಲ ಈಚೆ ಬರೋದಕ್ಕೆ ನನ್ನ ಬುಕ್ಸೇ ಕಾರಣ ಅಂತ ಹೇಳ್ಬೋದು. ಯಾಕೆಂದರೆ ಒಬ್ಬೊಬ್ಬರು ಸಕ್ಸಸ್ಸು ಒಂದೊಂದು ರೀತಿ ಇರುತ್ತೆ. ಬಟ್ ಆ ಸಕ್ಸಸ್ಸಿಗೆ ನಾವು ಒಂದರಿಂದನೇ ಓಡೋದಕ್ಕಿಂತ ನಮ್ಮ ಕೈಲಿ ಯಾವುದ್ರ ಬಗ್ಗೆ ಆಗುತ್ತೆ ಅದ್ರ ಬಗ್ಗೆನೂ ಮಾಡಬೇಕು. ಮತ್ತು ನಮ್ಮ ಕೈಲಿ ಯಾವ ಕೆಲಸ ಆಗುತ್ತೆ ಆ ಕೆಲಸನೂ ಮಾಡಬೇಕಾಗುತ್ತೆ. ಯಾಕೆಂದರೆ ಬರೀ ನಾವು ಒಂದನ್ನೇ ಬೆನ್ನತ್ತಿ ಓಡಿದ್ರೆ, ಬಟ್ ಇಲ್ಲಿ ನಮಗೋಸ್ಕರ ಕೆಲವರು ಲೈಫ್ನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಕೆಲವರು ಅನ್ನೋದಕ್ಕಿಂತ ಅಪ್ಪ ಅಮ್ಮ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮಗಿರುತ್ತಲ್ವ. ಹಾಗಾಗಿ ನಮ್ಮ ಗೋಲ್ ಏನಿರುತ್ತೆ ಅದ್ರದ್ದು ಪ್ರೊಸೆಸ್ಸಿಂಗಲ್ಲಿ ಇರಬೇಕು. ಇದನ್ನು ಅದ್ರ ಜೊತೆಗೆ ನಾವು ಏನಾದರೂ ಮಾಡಬೇಕು, ಅರ್ನ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಇರುತ್ತಲ್ವ. ನನ್ನ ಮೆಂಟಾಲಿಟಿ ಈ ಥರ ಬರೋದಕ್ಕೆ ಕಾರಣ ನನ್ನ ಬುಕ್ಸ್ ಅಂತಲೇ ಹೇಳ್ಬೋದು. ಸಕ್ಸಸ್ ಹೌದು, ಬರೀ ನಾವು ಒಂದು ಗೋಲ್ನ ರೀಚ್ ಆಗೋದೇ ಸಕ್ಸಸ್ ಅಲ್ಲ. ಬೇರೆ ಇದೂ ನಮ್ಮ ಅಪ್ಪ ಅಮ್ಮನ ಖುಷಿಯಾಗಿಡೋದು ಒಂಥರ ಸಕ್ಸಸ್ಸು. ಸೊ ನಾನು ಆ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಫುಲ್ಲು ಅವರನ್ನು ಖುಷಿಯಾಗಿಟ್ಟಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನನಗೆ ಸಾಧ್ಯವಾದಷ್ಟು ನಾನು ಖುಷಿಯಾಗಿಟ್ಟಿದ್ದೀನಿ ಅಂತ ಹೇಳ್ತೀನಿ. ಸೊ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ. ಜಾಸ್ತಿ ಮಾತಾಡಿದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ಬೇಡ, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಎದೆಗೆ ಬಿದ್ದ ಅಕ್ಷರ, ದೇವನೂರು ಮಹಾದೇವಯ್ಯ ಅವ್ರದ್ದು. ಇವ್ರದ್ದು ಇನ್ನೂ ಒಂದು ನನ್ನ ಹತ್ರ ಬುಕ್ ಇದೆ. ಅದನ್ನು ನೆಕ್ಸ್ಟು ಯಾವಾಗಾದ್ರೂ ಫ್ರೀಯಾಗಿದ್ದಾಗ ನಾನು ಇದು ಮಾಡ್ತೀನಿ. ಯಾಕೆಂದರೆ ಒಂದು 5-6 ಬುಕ್ಸು ಅಥವಾ ಒಂದು 10 ಬುಕ್ಸು ಇದ್ದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿಬಿಡ್ಬೋದು. ನನ್ನ ಹತ್ರ ಸುಮಾರು ಬುಕ್ಸ್ ಇದೆ. ಅದ್ರ ಬಗ್ಗೆ ನಾನು ಎಲ್ಲದೂ ವಿಡಿಯೋ ಮಾಡೋಕ್ಕೋದ್ರೆ ತುಂಬಾ ಲೆಂತಿ ಆಗುತ್ತೆ. ಅದೇ ಪಾರ್ಟ್ 1 ಪಾರ್ಟ್ 2 ಆ ಥರ ಮಾಡಬೇಕಾಗುತ್ತೆ. ಆ ಥರ ಮಾಡೋಕ್ಕಾಗದೇ ಇರೋ ಕಾರಣ ಇವತ್ತು ನನಗೆ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಆ ಥರದ ಒಂದು ಬುಕ್ಸ್ಗಳ್ನ ನಾನು ನಿಮಗೆ ಹೇಳೋಣ ಅಂತ ಇದು ಮಾಡ್ತಿದ್ದೀನಿ. ಎದೆಗೆ ಬಿದ್ದ ಅಕ್ಷರ ತುಂಬ ಚೆನ್ನಾಗಿದೆ. ದೇವನೂರು ಮಹಾದೇವಯ್ಯ ಅವ್ರದ್ದು ತುಂಬ ಚೆನ್ನಾಗಿ ಇರುತ್ತೆ. ಅವ್ರದ್ದು ಬುಕ್ಸ್ ಓದಿ. ಕುವೆಂಪು ಅವ್ರದ್ದು ಕಾನೂರು ಹೆಗ್ಗಡತಿ. ಇದ್ರ ಜೊತೆಗೆ ನನ್ನ ಮೋಸ್ಟ್ ಒನ್ ಆಫ್ ದ ಫೇವ್ರೆಟ್ ಬುಕ್ ಅಂದರೆ ಮಲೆಗಳಲ್ಲಿ ಮದುಮಗಳು. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಮತ್ತೆ ಓದ್ತಿದ್ದೀನಿ ನಾನು ಅಂತ. ಸೊ ತುಂಬಾ ಎಲ್ಲೋನೂ ಬೋರ್ ಆಗದೆ ಇರೋ ಥರ, ಭರಮೆ ಹೆಗ್ಡೆ ಇರ್ಬೋದು, ವೆಂಕಯ್ಯ ಇರ್ಬೋದು, ಆಮೇಲೆ ಚಿನ್ನಮ್ಮ ಇರ್ಬೋದು, ಎಲ್ಲೂ ಬೇಜಾರಾಗಲ್ಲ. ಆ ಥರದ್ದು ಒಂದು ಬುಕ್ಸ್ ಇದು. ತುಂಬಾ ಚೆನ್ನಾಗಿರುತ್ತೆ, ಓದಿ. ನೋಡ್ತಿರ್ಬೋದು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಟ್ಟು ಇಷ್ಟೇ ಓದಿರೋದು. ನನಗೆ ಟೈಮ್ ಆದಾಗ ನಾನು ಓದ್ತಾ ಇರ್ತೀನಿ. ಸೊ ಓದಿ ಮಲೆಗಳಲ್ಲಿ ಮದುಮಗಳು. ಆಮೇಲೆ ಹಾಗೇ ಅವ್ರದ್ದು ಇನ್ನೊಂದು ಫೇವ್ರೆಟ್ ಬುಕ್ಕು ನನಗೆ ಅಂತಲೇ, ನೆನಪಿನ ದೋಣಿಯಲ್ಲಿ. ತುಂಬಾ ಚೆನ್ನಾಗಿದೆ, ಓದಿ, ಬೈ ಮಾಡಿ. ಯಾಕೆಂದರೆ ನಾವು ಎಷ್ಟು ಬುಕ್ಸ್ ಓದಿದ್ರೂ ಸಾಕಾಗಲ್ಲ. ನಾವು ತಿಳ್ಕೊಳ್ಳೋದು ಸುಮಾರು ಇರುತ್ತೆ. ಹಾಗಾಗಿ ನಾವು ಎಷ್ಟು ಓದಿದ್ರೂ ಸಾಕಾಗಲ್ಲ. ನಾವು ಇರೋವರೆಗೂ ಓದ್ತಾನೆ ಇರ್ಬೋದು. ಇನ್ನು ತಿಳ್ಕೊಳ್ಳೋದು ಡೇ ಬೈ ಡೇ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು.
ಅದಾದಮೇಲೆ ನಮ್ಮವರು ಹಾಸನ್ನವರು ಎಸ್.ಎಲ್. ಭೈರಪ್ಪ ಪರ್ವ ತುಂಬ ಚೆನ್ನಾಗಿದೆ. ಅವ್ರದ್ದು ಧರ್ಮಶ್ರೀ ಇರ್ಬೋದು, ನಾಯಿ ನೆರಳು ಇರ್ಬೋದು, ನಿರಾಕರಣೆ ಇರ್ಬೋದು, ಸುಮಾರು ಬುಕ್ಸ್ ಇದೆ ಅವ್ರದ್ದು. ಇವಾಗ ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋ ಮಾಡ್ತೀನಿ. ಅದರ ಜೊತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕೃತಿ ದುರ್ಗಾಸ್ತಮಾನ ತಾರಸು ಅವ್ರದ್ದು ತುಂಬಾ ಚೆನ್ನಾಗಿದೆ, ಓದಿ. ಇದನ್ನು ನನಗೆ ಸಮೀರ್ ಅವ್ರ ಅಪ್ಪನೇ ಸಜೆಸ್ಟ್ ಮಾಡಿದ್ದು. ಯಾಕೆಂದರೆ ನನಗೆ ಸ್ವಲ್ಪ ಬುಕ್ಸ್ ಓದೋ ಹವ್ಯಾಸ ಜಾಸ್ತಿ ಇರೋದ್ರಿಂದ ಅವ್ರ ಅಂಕಲ್ಗೂ ತುಂಬ ಇದೆ. ಎಷ್ಟು ಓದ್ತಾರೆ ಅಂದರೆ ಯಾವ ಬುಕ್ ಆದರೂ ಸರಿ ಅವರು ಸರಿ ಆಯ್ತಮ್ಮ ಕೊಡಮ್ಮ ನಾನು ಓದ್ತೀನಿ ಅಂತಲೇ ಹೇಳ್ತಾರೆ. ಅದ್ರ ಜೊತೆಗೆ ನನಗೆ ವಂಶವೃಕ್ಷ ಇರ್ಬೋದು, ಹಿಂತಿರುಗಿ ನೋಡಿದಾಗ ಇರ್ಬೋದು, ಸುಮಾರು, ಆಮೇಲೆ ಕನ್ಯಾಬಲಿ, ಅಂತರಂಗದ ವಿಜ್ಞಾನ ಇವ್ರದ್ದು, ಸದ್ಗುರು ಅವ್ರದ್ದು ಸುಮಾರು ಬುಕ್ ಇದೆ. ಅದ್ರ ಜೊತೆಗೆ ನಾನು ಇವತ್ತು ಬೈ ಮಾಡಿದಂಥ ಬುಕ್ಕು ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬೈ ನೆಪೋಲಿಯನ್ ಹಿಲ್. ಇದೊಂದನ್ನು ನಾನು ಇವತ್ತು ಬೈ ಮಾಡಿದ್ದೀನಿ, ಓದಿ ನೆಕ್ಸ್ಟ್ ಅದು ಹೇಗಿದೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಅದ್ರ ಜೊತೆಗೆ ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್, ದ ಓನ್ಲಿ ಬುಕ್ ಯು ನೀಡ್ ಟು ಲೀಡ್ ಯು ಟು ಸಕ್ಸಸ್. ತುಂಬ ಚೆನ್ನಾಗಿದೆ ಅಂತ ಹೇಳಿದರು, ಯಾರೋ ನನಗೆ ಸಜೆಸ್ಟ್ ಮಾಡಿದ್ದು. ಸೊ ಹಾಗಾಗಿ ಓದೋಣ ಅಂತ ನಾನು ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಇದು ಒಂದು ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್, ಅನ್ಲಾಕ್ ಯುವರ್ ಮಾಸ್ಟರ್ ಕೀ ಟು ಸಕ್ಸಸ್. ಇದನ್ನು ಓದೋಣ ಅಂತ ನಾನು ತೊಗೊಂಡು ಬಂದೆ. ಅದ್ರ ಜೊತೆಗೆ ಇಷ್ಟೇ ಅಲ್ಲ, ಇನ್ನೊಂದೆರಡು ಬುಕ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಅದ್ರ ಬಗ್ಗೆನೂ, ಯಾಕೆ ಇನ್ನೂ ಟೈಮ್ ಇದೆ ಸ್ವಲ್ಪ, ಹಾಗಾಗಿ ಆ ಬುಕ್ ಬಗ್ಗೆನೂ ನಾನು ನಿಮಗೆ ಹೇಳ್ಬಿಡ್ತೀನಿ, ಹಂಗಾದರೆ ಸರಿ ಹೋಗ್ಬಿಡುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಬುಕ್ಸ್ನ ನಾನು ಹೇಳೋಣ ಅಂತಂದೆ. ಸ್ವಲ್ಪ ಇನ್ನು ವಿಡಿಯೋ ಇನ್ನೊಂದು 5 ಮಿನಿಟ್ಸ್ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೂ ಟೈಮ್ ಇತ್ತು, ಹಾಗಾಗಿ ಮಾಡೋಣ ಅಂತ. 100 ಮರ 100 ಸ್ವರ, ಇದೊಂದು ಕನ್ನಡ ಬುಕ್ಕು, ತುಂಬ ಚೆನ್ನಾಗಿದೆ. ಕೀರ್ತಿನಾಥ್ ಕುರ್ತಕೋಟಿಯವ್ರದ್ದು. ಅದ್ರ ಜೊತೆಗೆ ಇವ್ರದ್ದೇ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ವಿಸ್ಮಯ. ಇದು 1, 2, 3 3 ಇದೆ ನನ್ನ ಹತ್ರ. ಸೊ ಇದು ವಿಸ್ಮಯ 3. ಇನ್ನು ಮಿಕ್ಕಿದ್ದನ್ನು ನಾನು ತೋರ್ಸೋಕ್ಕಾಗಲ್ಲ, ಅದನ್ನೇ ಲೈಟಾಗಿ ನಾನು ಯಾವ್ಯಾವುದಿದೆ ಅಂತ ನಾನು ನಿಮಗೆ ಹಾಗೆ ರ್ಯಾಂಡಮಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಅದಾದಮೇಲೆ ದ್ಯಾವನೂರು ಹಾಗೂ ಒಡಲಾಳ, ಇದು ತುಂಬ ಚೆನ್ನಾಗಿದೆ. ಹೇಳಿದ್ನಲ್ಲ, ದೇವನೂರು ಮಹಾದೇವಯ್ಯ ಅವ್ರದ್ದು. A.R. ಮಣಿಕಾಂತ್ ಅವ್ರದ್ದು ಅಪ್ಪ ಅಂದರೆ ಆಕಾಶ. ಇದರಲ್ಲಿ ಪ್ರತಿ ಒಂದೊಂದು ಒಬ್ಬೊಬ್ಬರ ಬಗ್ಗೆ ಏನು ಇನ್ಸ್ಪಿರೇಷನ್ ಆಗೋ ಥರ, ಒಬ್ಬೊಬ್ಬರು ಲೈಫಲ್ಲಿ ಏನೇನಾಗಿತ್ತು, ಅವರು ಅದನ್ನು ಹೇಗೆ ಇದು ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ. ಫಾರ್ ಎಕ್ಸಾಂಪಲ್, ಅಪ್ಪನಿಂದ ಅನಿಷ್ಟ ಎನ್ನಿಸಿಕೊಂಡವಳು ಮಿಸ್ ಇಂಡಿಯಾ ಆದಳು, ಆ ಥರ ಒಂದು ಟಾಪಿಕ್ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನೀವೂ ಅಮ್ಮ ಮತ್ತು 1 ರೂಪಾಯಿ, ಅದ್ರ ಬಗ್ಗೆ ಆ ಥರದ್ದು ಒಂದೊಂದು ಟಾಪಿಕ್ಕು ತುಂಬ ಚೆನ್ನಾಗಿದೆ. ಎಮ್ಮೆ ಕಾಯುತ್ತಿದ್ದ ಹುಡುಗ ಎಮ್ಮೆ ಮಾಡಿದವರನ್ನು ಮೀರಿಸಿದ, ತುಂಬ ಚೆನ್ನಾಗಿದೆ ಬುಕ್ಸ್ಗಳು. ಪ್ರಾರ್ಥನೆ, ಮನೆಯಲ್ಲಿ ಟಿವಿಗೆ ಸಿಗುತ್ತಿರುವಷ್ಟು ಪ್ರಾಮುಖ್ಯತೆ ನನಗೆ ಸಿಗುತ್ತಿಲ್ಲ. ಅಪ್ಪ ಅಮ್ಮ ಇಬ್ಬರು ನನಗಿಂತ ಹೆಚ್ಚಿನ ಪ್ರೀತಿಯನ್ನು ಟಿವಿ ಮೇಲೆ ತೋರಿಸುತ್ತಾರೆ, ಹಾಗಾಗಿ ನನ್ನನ್ನು ಒಂದು ಟಿವಿಯನ್ನಾಗಿ ಮಾಡಿಬಿಡು ದೇವರೇ ಎಂದು ಆ ಮಗು ಪ್ರಾರ್ಥಿಸಿತ್ತು. ಈ ಥರ ಸುಮಾರು ಇನ್ಸ್ಪಿರೇಷನ್ ಆಗೋ ಥರ ಟಾಪಿಕ್ಸ್ನ ಬರೆದಿದ್ದಾರೆ. ನೀವು ಓದಿ ಅಂತ ಹೇಳ್ತೀನಿ. ಅಪ್ಪ ಅಂದರೆ ಆಕಾಶ. ಅದ್ರ ಜೊತೆಗೆ U.R. ಅನಂತಮೂರ್ತಿ ಅವ್ರದ್ದು ಹೇಳಲೇಬೇಕು. ಅವಸ್ಥೆ ಇರ್ಬೋದು, ಭಾರತೀಪುರ ಇರ್ಬೋದು, ಸಂಸ್ಕಾರ ಇರ್ಬೋದು. ನೀವು ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ವ, ಅವ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಬೇಕು, ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವರು ಡೀಟೇಲಾಗಿ ಸಂಸ್ಕಾರ ಮತ್ತು ಭಾರತೀಪುರದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಬ್ಬ ಬ್ರಾಹ್ಮಣಂಗೆ ಒಳಗಡೆ ಯಾವ ಥರ ಆಸೆಗಳಿರುತ್ತೆ ಅದನ್ನು ಅವನು ಎಲ್ಲೂ ತೋರಿಸ್ಕೊಳ್ಳಲ್ಲ. ಆ ಥರ ಇದ್ರೂ ಅದನ್ನು ಮುಚ್ಚಿಟ್ಕೊಂಡು ದೇವರಿಗೆ ಕಾಯಕ ಮಾಡ್ತಾನಲ್ವ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಬರೆದಿದ್ದಾರೆ. ನೀವು ಒಂದು ಸಲ ಓದಿ ಅಂತಲೇ ಹೇಳ್ತೀನಿ. ನೀವು U.R. ಅನಂತಮೂರ್ತಿ ಅವ್ರದ್ದು ಸಂಸ್ಕಾರ ಮತ್ತು ಭಾರತೀಪುರ ಕಂಪಲ್ಸರಿ ಓದಿ. ಡೀಟೇಲಾಗಿ ದೇವ್ರ ಬಗ್ಗೆ ಇರ್ಬೋದು, ಇವಾಗ ನಾವಿರೋ ವ್ಯವಸ್ಥೆ ಬಗ್ಗೆ ಇರ್ಬೋದು,
ಏನು ಪೂಜೆ ಮಾಡ್ತಾರಲ್ವ ಅವ್ರ ಬಗ್ಗೆ ಇರ್ಬೋದು, ಡೀಟೇಲಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಅಮ್ಮ ಹೇಳಿದ 8 ಸುಳ್ಳುಗಳು, AR ಮಣಿಕಾಂತ್ ಅವ್ರದ್ದು ಅಮ್ಮನ ಬಗ್ಗೆ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ. ಇದರಲ್ಲೂ ಒಂದು ವಿಷಯನೂ ಇನ್ಸ್ಪಿರೇಷನ್ ಅಂತಲೇ ಅನ್ಕೋಬೋದು. ನೀವು ಓದಿದರೆ ತಾನೇ ಗೊತ್ತಾಗೋದು. ನಾನು ಹೇಳೋದ್ರಿಂದ ನಿಮ್ಗೇನೂ ಅರ್ಥ ಆಗಲ್ಲ. ಸೊ ಹಾಗಾಗಿ ನಾನು ಓದಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ವಿಡಿಯೋ ಲೆಂತ್ ಆಗುತ್ತೆ, ಎಷ್ಟಾಗುತ್ತೆ. ನಾನು ಓದಿ ಈ ಥರ ಬುಕ್ಸ್ ಇದೆ ಅಂತ ಹೇಳ್ಬೋದು, ಬಟ್ ಎಲ್ಲದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. KP ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದೇ ಅಕ್ಕಿ ಬುಕ್ಕ ಒಂದು ನನ್ನ ಹತ್ರ ಬುಕ್ ಇದೆ. ಮಾಯಾಲೋಕ, ಅದರಲ್ಲೇ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದೆ. ತುಂಬ ಇದೆ ಅವ್ರದ್ದು ನನ್ನ ಹತ್ರ ಬುಕ್ಸ್ಗಳು. ಅದನ್ನೆಲ್ಲ ಇನ್ನೊಂದ್ಸಲ ಯಾವಾಗಾದ್ರೂ ಫ್ರೀ ಇದ್ದಾಗ ಅಥವಾ ನನಗೆ ಇನ್ನೊಂದ್ಸಲ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ದಾಗ ಖಂಡಿತವಾಗಿಯೂ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ಇನ್ಫಾರ್ಮೇಷನ್, ಈ ಥರ ಬುಕ್ಸ್ ಓದಿ ಅಂತ ಹೇಳ್ತೀನಿ. ಆಮೇಲೆ ಇವ್ರ ದ.ರಾ ಬೇಂದ್ರೆ ಅವ್ರದ್ದು 4 ತಂತಿ, ಕುವೆಂಪು ಅವ್ರದ್ದು ಕದರಡಿಕೆ, ಅದೆಲ್ಲ ಸುಮಾರು ನನ್ನ ಹತ್ರ ಕೆಲವೊಂದು ಬುಕ್ಗಳಿದೆ. ಅದನ್ನೆಲ್ಲ ನಾನು ಮುಂದಿನ ದಿನದಲ್ಲಿ ನಿಮಗೆ ಅದ್ರ ಪರಿಚಯ ಮಾಡಿಸ್ತೀನಿ. ಎಷ್ಟಾಗುತ್ತೆ ಅಷ್ಟು. ಅಟ್ಲೀಸ್ಟ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಯೂಸ್ ಆಗಲಿ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾರೆ. ಬುಕ್ ಅಂತೂ ನೋಡೋದೇ ಇಲ್ಲ. ಇನ್ಸ್ಟಾಗ್ರಾಮು, ರೀಲ್ಸು ಅಂತ ಇರಬೇಕು, ಅದನ್ನು ಇರಬೇಕು. ಬಟ್ ಜಾಸ್ತಿ ನಾವು ಮೊಬೈಲಲ್ಲೇ ಮುಳುಗೋಗ್ಬಾರ್ದು ಅಲ್ವಾ. ಸೊ ಹಾಗಾಗಿ ನಾವು ತಿಳ್ಕೊಳ್ಳೋ ಅಂಥ ವಿಷಯ ಬೇಜಾನಿದೆ. ಆದರೆ ನಮ್ಮ ಇವಾಗಿನ ಜನ್ರೇಷನ್ನು ಅದು ಯಾವ ಕಡೆ ಹೋಗ್ತಿದೆ ಗೊತ್ತಿಲ್ಲ. ಎಲ್ಲರೂ ಮೊಬೈಲಲ್ಲೇ ಮುಳುಗಿ ಹೋಗಿದ್ದಾರೆ. ನೀವು ಡೈಲಿ ಅಟ್ಲೀಸ್ಟು ಒಂದು ಬುಕ್ ಓದೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ದಿನಕ್ಕೆ ಒಂದು 10 ಪೇಜ್ ಆದರೂ ಬುಕ್ ಓದಿ. ಈ ಥರ ನಾವೆಲ್ಸ್ ಓದಿ. ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ಇದರಿಂದ ಬೇರೆಯವರು ನೀವೇನು ಮೊಬೈಲ್ ಯೂಸ್ ಮಾಡಲ್ವಾ ಅಥವಾ ಏನು ಅಂತಾರೆ. ಹೌದು, ನಾನು ಯೂಸ್ ಮಾಡ್ತೀನಿ, ಬಟ್ ನಿಮ್ಮಷ್ಟು ಯೂಸ್ ಮಾಡಲ್ಲ. ನಾನು ಲಿಮಿಟಾಗಿ ಯೂಸ್ ಮಾಡ್ತೀನಿ. ಅದರ ಅವಶ್ಯಕತೆ ಇದ್ದಾಗ ಮಾತ್ರ ಯೂಸ್ ಮಾಡ್ತೀನಿ. ಅದಕ್ಕೆ ಅವಶ್ಯಕತೆಗಿಂತ ಹೆಚ್ಚಾಗಿ ನಾನು ಯಾವತ್ತೂ ಯೂಸ್ ಮಾಡಲ್ಲ. ನನಗೆ ಬುಕ್ಕಲ್ಲಿ ಸಿಗೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ನು ಮೊಬೈಲಲ್ಲಿ ಸಿಗಲ್ಲ. ಹಾಗಾಗಿ ನಾನು ಹಾಕ್ತೀನಿ, ನಾನು ಸ್ಟೇಟಸ್ ಹಾಕ್ತೀನಿ, ನಾನು ವೀಡಿಯೋಸ್ ಮಾಡ್ತೀನಿ. ಬಟ್ ಹಂಗಂತ ನಾನು ಯಾವತ್ತೂ ಬುಕ್ಕಿನ ಮೇಲಿರೋ ನನ್ನ ವ್ಯಾಮೋಹ ಇದುವರೆಗೂ ಯಾವತ್ತೂ ಕಡಿಮೆ ಆಗಿಲ್ಲ. ಅದು ವ್ಯಾಮೋಹ ಅನ್ನೋದಕ್ಕಿಂತನೂ ಅದು ಒಂಥರ ನನಗೆ ಇವಾಗ ಯಾವುದಾದ್ರೂ ಒಂದು ಹೊಸ ಬುಕ್ ಯಾರಾದರೂ ಸಜೆಸ್ಟ್ ಮಾಡಿದ್ರು ಅಂದರೆ ಅದನ್ನು ನನಗೆ ಓದೋವರೆಗೂ ಸಮಾಧಾನ ಇರಲ್ಲ. ಸೊ ಹಾಗಾಗಿ ನಾನು ಇದು ಮಾಡ್ತೀನಿ. ಕಲಿಯೋದಕ್ಕೆ ಕೊನೆಯವರೆಗೂ ನಾವಿರೋವರೆಗೂ ಕಲಿಕೆ ಅನ್ನೋದು ಇದ್ದೇ ಇರುತ್ತೆ. ನಾವು ಕಲಿತಾ ಹೋಗ್ತೀವಿ. ಇವತ್ತು ಒಂಥರ ನಾವು ಲೈಫ್ನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ, ನಾಳೆ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಇನ್ನೊಂದು ಲಾಸ್ಟಲ್ಲಿ ಒಂದು ಮಾತು ಹೇಳಬೇಕು ಅಂದರೆ ಸಕ್ಸಸ್ಸು. ಕೆಲವರು ನಾವು ಸಕ್ಸಸ್ ಆಗಬೇಕು, ಸಕ್ಸಸ್ ಹಿಂದೆ ಓಡ್ತೀವಿ. ಹೌದು, ನಾವಿವತ್ತು ಹೇಗಿದ್ದೀವಿ, ಸಕ್ಸಸ್ ಅನ್ನೋದು ಒಂದು ನಿಂತ ನೀರಲ್ಲ. ಆ ಸಕ್ಸಸ್ ಅನ್ನೋದು ನಾವು ಡೇ ಬೈ ಡೇ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋದ್ರ ಬಗ್ಗೆ ಅದು ಸಕ್ಸಸ್ಸು. ಅದು ನಡೀತಾ ಇರುತ್ತೆ. ಬಟ್ ಯಾವುದೋ ಒಂದರಲ್ಲಿ ನಾವು ಫೇಲ್ಯೂರ್ ಆದ್ವಿ ಅಂದರೆ ಮತ್ತೆ ಅದನ್ನು ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ ಅಂತ ಅಲ್ಲ. ಅದಕ್ಕೆ ನಿರಂತರ ಪ್ರಯತ್ನ ಇದ್ದೇ ಇರುತ್ತೆ. ಬಟ್ ಅದಕ್ಕೋಸ್ಕರನೇ ಟೈಮ್ ಬೇಕಾಗುತ್ತೆ. ಇವಾಗ ನಾವು ಎಫರ್ಟ್ ಹಾಕಿಲ್ಲ ಅಂತ ಅಲ್ಲ, ಎಫರ್ಟ್ ಹಾಕಿರ್ತೀವಿ. ಬಟ್ ಕೆಲವೊಂದು ಸತಿ ಲಕ್ ಅನ್ನೋದು ನಮಗೆ ಕೈ ಕೊಡ್ಬೋದು. ಅದ್ರ ಜೊತೆಗೆ ನಾವು ನಮ್ಮ ಆರೋಗ್ಯನೂ ಅಷ್ಟೇ ಸಪೋರ್ಟ್ ಮಾಡಬೇಕಲ್ವಾ. ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವೊಂದು ಥರದ ಮಾತುಗಳು ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಬಟ್ ನಿಮಗೆ ನೀವೇನು ಅಂತ ಗೊತ್ತಿದ್ದರೆ ಯಾರು ಏನೇ ಮಾತಾಡಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಡೇ ಬೈ ಡೇ ನಿಮ್ಮ ನಾಲೆಡ್ಜ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ, ನಿಮ್ಮ ಸರಿ ತಪ್ಪುಗಳ ಬಗ್ಗೆ ಅದ್ರ ಬಗ್ಗೆ ನೀವು ಸರಿ ಮಾಡ್ಕೋತಾ ಹೋಗಬೇಕು. ಹಂಗಿದ್ರೆ ಮಾತ್ರ ನಮ್ಮದು ಮುಂದೆ ಒಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇವತ್ತೇನೇ ತಪ್ಪು ಮಾಡಿದರೆ ಅದನ್ನು ನೆಕ್ಸ್ಟ್ ಡೇ ನೀವು ಮಾಡಬೇಡಿ. ಅಲ್ಲಿ ಸರಿ ಮಾಡಿಕೊಂಡು ಮುಂದೆ ಹೋಗಿ. ಲೈಫ್ ಅನ್ನೋದು ಇಷ್ಟಕ್ಕೆ ಮುಗಿಯಲ್ಲ, ವಿಶಾಲವಾಗಿದೆ ಜೀವನ. ಸೊ ಹಾಗಾಗಿ ನಾವು ದಿನನಿತ್ಯ ಕಲಿಯೋದು ಸುಮಾರಿದೆ. ಇವತ್ತು ಸಿಕ್ಕಿರೋ ಸಕ್ಸಸ್ಸು ನಾಳೆ ಮತ್ತಾರಿಗೋ ಸಿಗ್ಬೋದು. ಬಟ್ ನಮ್ಮದು ಒಂದಿನ ಸಕ್ಸಸ್ ಅನ್ನೋದು ಹಾಗೇ ಆಗುತ್ತಲ್ವ. ನಮ್ಮದು ಒಂದು ಸಕ್ಸಸ್ಫುಲ್ ಸ್ಟೋರಿ ಆಗುತ್ತೆ. ಬಟ್ ಅದಕ್ಕೆ
ಅದಕ್ಕೆ ಅಂತಲೇ ನಮಗೆ ಪೇಷನ್ಸ್ ಇರಬೇಕು, ಅದಕ್ಕೋಸ್ಕರನೇ ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನಗೆ ಎಷ್ಟು ಆಗುತ್ತೆ ಅಷ್ಟು ಒಳ್ಳೊಳ್ಳೆ ವಿಡಿಯೋ ಅಥವಾ ಒಳ್ಳೊಳ್ಳೆ ಕಂಟೆಂಟು ಆ ಥರದ್ದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೋಡೋಣ, ಐ ಹೋಪ್. ಇಲ್ಲಾಂದರೆ ವ್ಯೂಸ್ ಆ ಥರದ್ದೇನೂ ಬರಲಿಲ್ಲ ಅಂದರೆ ವಿಡಿಯೋ ಮಾಡೋದು ಬೇಡ ಅಂತಲೂ ಅಂದ್ಕೋತೀನಿ. ಸೊ ನೋಡೋಣ, ಐ ಹೋಪ್. ಸೊ ಇನ್ನೊಂದೇನು ಮಾಡ್ತಿದ್ದೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.